ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಇವಾಸ್ ಫುಡ್ ಟಾಕೀಸ್. ನೋಡಿ, ನಾನಿವತ್ತು ಮೋಮೋಸ್ ರೆಸಿಪಿಯನ್ನು ತಗೊಬಂದಿದ್ದೀನಿ. ನೋಡಿ ಎಷ್ಟು ಡಿಲಿಷಿಯಸ್ ಆಗಿ, ಎಷ್ಟು ಟೇಸ್ಟಿ ಆಗಿದೆ. ಇದು ಒಂದು ಚಿಕನ್ ಮೋಮೋಸ್ ಫ್ರೆಂಡ್ಸ್. ನೀವು ಬೇಕಾದರೆ ಚಿಕನ್ ಮೋಮೋಸ್, ವೆಜ್ ಮೋಮೋಸ್, ಪನೀರ್ ಮೋಮೋಸ್, ಫ್ರೈಡ್ ಮೋಮೋಸ್ ಯಾವ ರೀತಿಯಲ್ಲೂ ಬೇಕಾದರೂ ಮಾಡ್ಕೋಬೋದು. ಸ್ಟೀಮ್ ಮೋಮೋಸು ನೋಡಿ, ಸ್ಟೀಮ್ ಮಾಡಿರೋವಂಥದ್ದು. ಇದಕ್ಕೆ ನಾನು 2.5 ಕಪ್ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಈ ಮೈದಾ ಹಿಟ್ಟಲ್ಲಿ ನಾನು ಅರೌಂಡ್ 25 to 27 ಮೋಮೋಸನ್ನು ನಾನು ಮಾಡ್ಕೊಂಡಿದ್ದೆ. ನೋಡಿ ಇಷ್ಟು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು, ಸ್ವಲ್ಪ ಆಯಿಲ್, ಅಷ್ಟನ್ನು ತಗೊಂಡು ನಾವು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ಅಷ್ಟೇ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ. ತುಂಬ ಟೇಸ್ಟಿಯಾಗಿ, ಹೈಜಿನಿಕ್ ಆಗಿ ನಾವು ಇದನ್ನು ಮಾಡ್ಕೋಬೋದು. ನೋಡಿ, ಸ್ವಲ್ಪ ಒಂದೆರಡು ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡ್ರೆ ಸಾಕು. ಆಯಿಲ್ನ ಮಿಕ್ಸ್ ಮಾಡಿಕೊಂಡು ನಾರ್ಮಲ್ ನಾವು ಹೇಗೆ ಚಪಾತಿಗೆಲ್ಲ ಹಿಟ್ಟು ಕಲಿಸ್ಕೊತೀವೋ ಹಾಗೆ ಕಲಿಸ್ಕೊಳ್ಳೋದಷ್ಟೇ. ನೋಡಿ, ಹೀಗೆ ಕಲಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಆಯಿಲ್ ಮೇಲುಗಡೆ ಹಾಕಿ ಒಂದಷ್ಟು ಹೊತ್ತು, ಅಂದರೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ಮುಗೀತು. ಇದು ಚಿಕನ್ ಮೋಮೋಸ್ ಆಗಿರೋದ್ರಿಂದ ನಾನು ಏನು ಮಾಡಿದ್ದೀನಿ, ಇಲ್ಲಿ ಚಿಕನ್ ತೊಗೊಂಡಿದ್ದೀನಿ. ಇದನ್ನು ಬೇಯಿಸ್ಕೊಂಡು ಆಮೇಲಿಂದ ಹೀಗೆ ಸ್ಮಾಲ್ ಪೀಸಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ನಿಮಗೆ ಯಾವೆಲ್ಲ ವೆಜಿಟೇಬಲ್ಸ್ ಇಷ್ಟನೋ, ತರಕಾರಿಗಳಿಷ್ಟನೋ ಅದೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಕೋಸು, ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿನ್ಕಾಯಿ, ಹಾಗೆಯೇ ಕ್ಯಾರೆಟನ್ನು ಬಳಸ್ಕೊಂಡಿದ್ದೀನಿ. ನಿಮ್ಮ ಬೀನ್ಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವುದು ಬೇಕೋ ಅದನ್ನು, ಆ ವೆಜಿಟೇಬಲ್ಸ್ನ ಯೂಸ್ ಮಾಡ್ಕೋಬೋದು. ನೋಡಿ, ಕಾದಿರೋಂತಹ ಬಾಣಲೆಗೆ ನಾನಿಲ್ಲಿ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಅಂತ ಅಂದ್ಬಿಟ್ಟು, ನನಗಿಷ್ಟ ಆಗಿರೋಂತಹ ಅಷ್ಟು ವೆಜಿಟೇಬಲ್ಸ್ನ ನಾನು ತಗೊಂಡು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಫಿಲ್ಲಿಂಗ್ ತುಂಬ ಚೆನ್ನಾಗಿ ಸಿಗುತ್ತೆ. ದಪ್ಪ ಆದಾಗ ಅದು ಫಿಲ್ಲಿಂಗ್ ನೀಟಾಗಿ ನಾವು ಒಳಗಡೆ ಮಸಾಲೆನ ತುಂಬ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ತುಂಬ ಸಣ್ಣದಾಗಿ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಹೆಚ್ಕೊಂಡಿದ್ದೀನಿ. ನೋಡಿ, ಇದನ್ನು ನಾವು ಚೆನ್ನಾಗಿ ಆಯಿಲಲ್ಲಿ ಬಾಡಿಸ್ಕೋಬೇಕು. ಫಸ್ಟ್ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು. ನೋಡಿ, ಹೀಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಡಿಲಿಷಿಯಸ್ ಆಗಿ, ತುಂಬ ಚೆನ್ನಾಗಿ ಆಗುವಂತಹ ಒಂದು ರೆಸಿಪಿ. ನೀವು ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ಹೊರಗಡೆ ನೀವು ತಿನ್ನುವಂತಹ ಮೋಮೋಸ್ಗಿಂತಲೂ ತುಂಬ ಟೇಸ್ಟಿಯಾಗಿ ಆಗಿರುವಂತಹ ಒಂದು ಆಗುತ್ತೆ ಮನೇಲಿ. ನೀವು ಈ ಪ್ರಾಸೆಸ್ನ, ಈ ವಿಧಾನವನ್ನು ಬಳಸಿ ನೀವು ಮಾಡಿದ್ದೆ ಆದರೆ. ನೋಡಿ, ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲಿಂದ ಸ್ವಲ್ಪ ಉಪ್ಪು, ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಏಕೆಂದರೆ ಉಪ್ಪು ಹಾಕಿದಾಗ ಅದು ನೀರಿನ ಅಂಶ ಬಿಡೋದ್ರಿಂದ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ತರಕಾರಿಗಳು. ಹಾಗಾಗಿ ಫಸ್ಟ್ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಅಂತ ಅನ್ನಿಸ್ದಾಗ ನಾವು ಬೇರೆ ಮಸಾಲೆಗಳನ್ನು ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್, ದಯವಿಟ್ಟು ಅಡುಗೆಗಳಿಷ್ಟ ಆದಾಗ ಚಾನಲನ್ನು ಲೈಕ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ, ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್, ಅದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್, ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿಯನ್ನು ಹಾಕೋತಾ ಇದ್ದೀನಿ. ಇಷ್ಟೇ, ತುಂಬ ಬೇಸಿಕ್ ಆಗಿರುವಂತಹ ಮಸಾಲೆಗಳು. ಅದ್ರ ಜೊತೆಗೆ ಸ್ವಲ್ಪ ಆಮ್ಚೂರ್ ಪೌಡರ್ ಅಂತ ಸಿಗುತ್ತೆ, ಅದು ಸ್ವಲ್ಪ ಹುಳಿ ಬರಲಿ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿದಾಗ ಸ್ವಲ್ಪ ಜಾಸ್ತಿ ನಿಂಬೆಹಣ್ಣಿನ ರಸವನ್ನು ಬಳಸ್ಕೊಳ್ಳಿ. ಲೈಕ್ ಡ್ರೈ ಮ್ಯಾಂಗೋ ಪೌಡರ್ ಅಂತ ಸಿಗುತ್ತೆ ಫ್ರೆಂಡ್ಸ್, ಅದನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಅಂತಂದಾಗ ನೀವೇನು ಮಾಡ್ಕೋಬೋದು, ನಿಂಬೆಹಣ್ಣಿನ ರಸವನ್ನು ನೀವು ಆ್ಯಡ್ ಮಾಡ್ಕೋಬೋದು. ಈ ಪಾಯಿಂಟಿಗಲ್ಲ, ಅದು ನಾನು ಮುಂದೆ ಹೇಳ್ತೀನಿ ಯಾವಾಗ ಆ್ಯಡ್ ಮಾಡ್ಕೋಬೋದು ನಿಂಬೆಹಣ್ಣು ಅಂತ ಅಂದ್ಬಿಟ್ಟು. ನಾನು ನಿಂಬೆಹಣ್ಣು ರಸನ ಯೂಸ್ ಮಾಡ್ಕೊಂಡಿದ್ದೀನಿ, ನಿಮಗೆ ಆಗ ಹೇಳ್ತೀನಿ. ನೋಡಿ, ಈಗ ಈ ಏನು ಚಿಕನನ್ನು ನಾನು ಶೇಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿ ನೀಟಾಗಿ ನಾವೇನು ಮಾಡ್ಕೊಳ್ಳೋಣ, ಬಾಡಿಸ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಫಿಲ್ಲಿಂಗ್ ಆಲ್ಮೋಸ್ಟ್ ರೆಡಿ. ಈಗ ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆ ಹುಳಿಯನ್ನು ತಗೊಂಡು ಹಿಂಡ್ಕೊಬಿಡಿ, ಅಷ್ಟೇ, ಮುಗೀತು.
ಇನ್ನೇನು ಜಾಸ್ತಿ ಕೆಲಸ ಇಲ್ಲ, ಏನೂ ಇಲ್ಲ. ಬೇಕಾದರೆ ಇದಕ್ಕೆ ಶೇಜ್ವಾನ್ ಸಾಸು ಅದು ಇದು ಹಾಕ್ಕೋಬೋದು. ಬಟ್ ನಾವು ಅದನ್ನೆಲ್ಲ ಪ್ರಿಫರ್ ಮಾಡಲ್ಲ, ಹಾಗಾಗಿ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ. ಬಟ್ ಇದೇ ತುಂಬ ಟೇಸ್ಟಿಯಾಗಿರುತ್ತೆ. ಹೀಗೆ ಒಂದೆರಡು ನಿಮಿಷ ಅದು ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಮಸಾಲ ಮತ್ತು ಚಿಕನ್ ಕಂಬೈಂಡ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಈಗ ಫಿಲ್ಲಿಂಗ್ ಸ್ವಲ್ಪ ಈಗ ಸ್ಟೀಮರ್ ನಮ್ಮ ಮನೇಲಿಲ್ಲ, ಹಾಗಾಗಿ ನಾನು ಇಡ್ಲಿ ಪಾತ್ರೆನ ಬಳಸ್ಕೊಳ್ತಿದ್ದೀನಿ. ಇಡ್ಲಿ ಪಾತ್ರೆಗೆ ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಂಡು ಈ ಥರ ಸ್ವಲ್ಪ ನಾವು ಇಡ್ಲಿ ಹಾಕೋದಕ್ಕೆ ಹೇಗೆ ಆಯಿಲ್ನ ಹಾಕೋತೀವೋ ಹಾಗೆ ಆಯಿಲ್ನ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಹೀಗೆ ದೊಡ್ಡದಾಗಿ ಚಪಾತಿನ ಲಟ್ಟಿಸ್ಕೊಂಡು ಆ ಚಪಾತಿನ ಸ್ಮಾಲ್ ಈ ಥರ ಚಿಕ್ಕ ಚಿಕ್ಕ ಚಪಾತಿಗಳನ್ನ ಲೈಕ್ ಪೂರಿ ಏನು ಹೇಗೆ ಮಾಡ್ಕೊಳ್ತೀವಿ ಅಷ್ಟನ್ನ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಕಟ್ ಮಾಡಿಕೊಂಡ್ರೆ ಮುಗೀತು. ನೋಡಿ ಫ್ರೆಂಡ್ಸ್, ಇಷ್ಟು ಅಗಲ ಆದರೆ ಸಾಕು. ತುಂಬ ದೊಡ್ಡ ಮೋಮೋಸ್ ರೆಡಿ ಆಗುತ್ತೆ. ಈ ಥರ ಫಿಲ್ಲಿಂಗ್ನ ತಗೊಳ್ಳಿ. 1 ಸ್ಪೂನ್ ಅಥವಾ 2 ಸ್ಪೂನ್ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಆ್ಯಡ್ ಮಾಡಿ ಈ ಥರ ನೀವು ಕರ್ಜಿಕಾಯಿ ಹೇಗೆ ಫಿಲ್ ಮಾಡ್ತೀರೋ ಹಾಗೆ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡಿಕೊಂಡು ನೀವೇನು ಮಾಡ್ತಾ ಹೋಗಿ ಈ ಥರ ನೋಡಿ, ಹೀಗೆ ಎಲ್ಲ ಕಡೆ ನೀವು ಏನು ನೀರು ಹಾಕೋ ಅವಶ್ಯಕತೆ ಆಗಲಿ ಏನೂ ಇಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡ್ಕೊಬೋದು. ನೋಡಿ ಹೀಗೆ ಸಿ ಆಕಾರಕ್ಕೆ ಇದನ್ನು ಪ್ರೆಸ್ ಮಾಡಿಕೊಂಡ್ರೆ ಮುಗೀತು. ಇಷ್ಟೇ ಮೋಮೋಸ್ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ ಇಡ್ಲಿ ಪಾತ್ರೆಗೆ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಹೋದರೆ ಆಯಿತು. ನೋಡಿ ನಾನು ಹೀಗೆ ಎಲ್ಲ ಕೂಡ ಮಾಡ್ಕೊಳ್ತಾ ಹೋಗ್ತೀನಿ. ಎಲ್ಲವನ್ನು ಕೂಡ ಹೀಗೆ ಪ್ರೆಸ್ ಮಾಡಿ ಮೋಮೋಸ್ ಮಾಡಿ ಇಟ್ಕೊಳ್ತೀನಿ. ಇದೇ ಶೇಪಲ್ಲಿ ಮಾಡಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್, ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ಇದನ್ನು ಫ್ರೈಡ್ ಆಗಿಯೂ ಕೂಡ ಮಾಡ್ತಾರೆ, ಫ್ರೈಡ್ ಬೇಕಾದರೂ ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ಏನು ತೋರಿಸಿದ್ದೀನಿ ಅಂತಂದರೆ ಸ್ಟೀಮ್ ಮೋಮೋಸನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಹೀಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಬೇಯಿಸೋಕ್ಕಿಟ್ರೆ ಆಯಿತು. ಒಂದು 15 ನಿಮಿಷಗಳ ಕಾಲ ಇಟ್ಟರೆ ಸಾಕು. 15 ನಿಮಿಷಗಳಾದಮೇಲೆ ನೋಡಿ ಇಲ್ಲಿ ಕುಕ್ ಆಗಿದೆ ಆಲ್ರೆಡಿ. ನೋಡಿ ಇಷ್ಟೇ ಮುಗೀತು. ಈಗ ನಾನು ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಬಿಸಿ ಬಿಸಿಯಾಗಿದೆ, ಚೆನ್ನಾಗಿ ಬೆಂದಿದೆ ಎಲ್ಲ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತುಂಬ ಎಷ್ಟು ಚೆನ್ನಾಗಿ ಆಗಿದೆ, ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಒಂದು ಕೂಡ ಅಂಟ್ಕೋತಾ ಇಲ್ಲ. ನೀವು ನೋಡ್ತಾ ಹೋಗ್ಬೋದು. ನೋಡಿ ನಾನು ಇಡ್ತಾ ಇದ್ದೀನಿ ಎಲ್ಲ ಒಂದೊಂದಾಗಿ. ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿ ಜೊತೆ. ಚಟ್ನಿ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಬೇಕಾದರೆ ನೀವು ತಗೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ, ಎಷ್ಟು ತೆಳುವಾಗಿದೆ ಒಂದು ಹಿಟ್ಟು ಕೂಡ ಅದ್ರ ಮೇಲೆ. ತುಂಬಾ ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿ ಆಗಿತ್ತು. ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ ಅಂದ್ಬಿಟ್ಟು. ಇನ್ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ರಿಯಲಿ ಆಸಮ್ ರೆಸಿಪಿ. ಟ್ರೈ ಮಾಡಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಟೇಸ್ಟಿಯಾಗಿದೆ ಅಂತ ನೀವು ನೋಡ್ಬೋದು. ಎಷ್ಟು ಫಿಲ್ಲಿಂಗ್ ಎಷ್ಟು ಇದಾಗಿದೆ, ಟೇಸ್ಟಿಯಾಗಿದೆ ಅಂತ. ತುಂಬಾ ಟೇಸ್ಟಿಯಾಗಿತ್ತು. ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.